ಇವತ್ತಿಲ್ಲಿ ನೀವೆಲ್ಲ ಶಕ್ತಿ ತುಂಬಬೇಕು ನಮ್ಮ ಪಕ್ಷಕ್ಕೆ, ನಮ್ಮ ಎಲೆಕ್ಷನ್ಗೆ, ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮೆಲ್ಲರ ಕುಟುಂಬದವ್ರಿಗೆ ಅದೇ ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ. ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಇದಕ್ಕೂ ನಮ್ಮ ಜೊತೆ ಇರ್ತೀವಿ ನಮ್ಮ ಸಂಖ್ಯೆ 3 ಏನಾದ್ರು ದಯವಿಟ್ಟು ನಿದ್ದೆ ಎಲೆಕ್ಷನ್ ಇದು ಇವತ್ತು ಹೇಳಿದ್ವಿ ನೋಡಿ, ಯುವಕರಿಗೆ, ಎಲ್ಲ ಯುವಕರಿಗೆ ಶಕ್ತಿ ಕೊಡುವಂಥದ್ದು. ಭಯನೇ ಪಡಬಾರ್ದು. ನಿಜವಾಗ್ಲೂ ನಾವು ಇಲ್ಲಿ ಬಿಜೆಪಿ ನೀವೆಲ್ಲ ಇದ್ದಾಗ ನಮ್ಮ ಭಯ ಬಿಜೆಪಿಗೆ ಆಪೋಸಿಟ್ ನಿಂತ್ಕೊಂಡು ಇದೇ ಇದರಲ್ಲಿ ಪ್ರದೀಪ್ ಈಶ್ವರಣ್ಣ ಗೆದ್ದಾಗ ಇದೇ ಸರ್ಕಲ್ ನಾವು ಬಾವುಟ ಆರಿಸಿದವರು. ಈ ಸಲ ಇನ್ನೂ ಜೋರ ಮಾಡ್ಬೇಕು. ಆ ಸರಿ ಭಯ ಇತ್ತು, ಯಾಕಂದ್ರೆ ಅವನು ಸುಧಾಕರ ಬರ್ತಾನೆ, ನಮ್ಗೆ ಏನೋ ಮಾಡ್ತಾನೆ ಅಂತಿತ್ತು. ನಮ್ಮನ್ನೆಲ್ಲ ತುಳ್ಬಿಡ್ತಾನೆ ಅಂತಿತ್ತು. ಎಸ್, ಬಿಕಾಸ್ ಆಫ್ ಪ್ರದೀಪ್ ಈಶ್ವರಣ್ಣ ಬಂದ್ರು. ಎಲ್ಲರೂ ಫ್ರೀ ಆಗಿದ್ದೀರಾ? ಇನ್ನು ಮುಂದೆ 4 ವರ್ಷ ಫುಲ್ ಫ್ರೀ ಆಗಬೇಕು. ಇನ್ನೂ ಫುಲ್ ಫ್ರೀ ಆಗಬೇಕು. ಇನ್ನೂ ಆಗೋಣ. ಫ್ರೀ ಆಗಿದೆ, ವರ್ಷ ಇದೆ. ಫುಲ್ ಫ್ರೀ ಆಗಬೇಕು. ಕೇಸ್ಗಳು ಬೇರೆ ವಿಷಯ, ಏನೇ ಕೇಸ್ಗಳಿರಲಿ ನಾವು ಮುಂದೆ ನಿಂತು ಮಾಡಿಸ್ಬೇಕು. ಫುಲ್ ಫ್ರೀ ಆಗಬೇಕು. ಫುಲ್ ಫ್ರೀ ಎಲ್ಲ ಅದು ಚೆನ್ನಾಗಿ ಎಲ್ಲ ಒಳ್ಳೆ ಕೆಲಸಗಳು ಮಾಡಿ ನೀವೆಲ್ಲ ನಿಮ್ಮ ಜೊತೆ ನಾವು ಇರ್ತೀವಿ. ಈಗ ಮುದ್ದನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ನಾನು ಹೇಳೋದು ವಿನಂತಿ, ಇವತ್ತು ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ. ಇವತ್ತು ನಾವೇನಾನ ಹೋಗಿ ಧೈರ್ಯವಾಗಿ ಅವ್ರ ಹತ್ರ ಕೆಲಸಗಳು ಮಾಡಿಸ್ಬೋದು. ಮನೇನ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಬಂಡಳ್ಳಿ ರೋಡು ಶಾಂಕ್ಷನ್ ಮಾಡ್ತಿರೋದು ಉದಾಹರಣೆ ಕೊಟ್ಟಿದ್ದೀನಿ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸುಧಾಕರ್ ಅವರು ಮಿನಿಸ್ಟ್ರಾಗಿ 3 ವರ್ಷ ಮಿನಿಸ್ಟರ್ ಆದ್ರೂ ಈ ನಮ್ಮ ಪಂಚಾಯತ್ಗೆ ಯಾವುದೇ ಥರವಾದ ಕೆಲಸಗಳಾಗಿಲ್ಲ. ಇವತ್ತು ನಮಗೆ ಅವ್ರಿಗೆ ದುಡ್ಡು ಬೇಕು, ಅವ್ರಿಗೆ ದೋಚಬೇಕು. ಇವರು ಕುಟುಂಬ ಹೆಂಗೆ ಅಂದರೆ, ಬರೀ ಇವ್ರ ಕುಟುಂಬ ಇವತ್ತಿನಿಂದ ಅವರು ಶ್ರೀಮಂತರಲ್ಲ, ಅವ್ರ ತಾತ ಅವ್ರ ಕಾಲದಿಂದ ಶ್ರೀಮಂತರು. ಅವ್ರು ಜನಸೇವೆ ಮಾಡಬೇಕು ಅಂತ ಕೇಳ್ಬಿಟ್ಟು ಇವತ್ತು ರಾಜಕೀಯಕ್ಕೆ ಬಂದವರ ಹೊರತು ಅವರು ಇದು ಅವರು ಸ್ವಂತ ಕೆಲಸಕ್ಕಾಗಲಿ, ಸ್ವಂತ ಒಂದು ಇದಕ್ಕಾಗಲಿ, ಉದ್ದಿಮೆಗಾಗಲಿ, ಇಲ್ಲಾಂದರೆ ಇದಕ್ಕಾಗಲಿ ಬಂದಿಲ್ಲ. ಅವರು ಜನಸೇವೆ ಮಾಡ್ಬೇಕಂತ ಕೇಳ್ಬಿಟ್ಟು ಅವ್ರು ಬಂದಿರೋದು. ಆ ಇದರಿಂದ ಪ್ರದೀಪ್ ಈಶ್ವರ್ ಜೊತೆಗೆ ಇವ್ರನ್ನ ನಾವು ಇವ್ರನ್ನ ಆಯ್ಕೆ ಮಾಡ್ಕೊಂಡಾಗ ನಮ್ಗೆ ಅತಿ ಹೆಚ್ಚಿನ ಕೆಲಸಗಳಾಗ್ತವೆ. ಪ್ರತಿಯೊಬ್ಬರು ಸಹ ಇವತ್ತು ಸರ್ ನಮ್ಮ ಇಂಥ ಗ್ರಾಮಕ್ಕೆ ಬರಬೇಕು, ನಮ್ಮ ಏರಿಯಾಗೆ ಬರಬೇಕು ಅಂದಿದ ತಕ್ಷಣ ಅವ್ರು ಬರ್ತಾರೆ. ಅಂಥ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿವರು. ಅವ್ರ ತಂದೆಯವರಾಗಿರ್ಬೋದು, ಇವತ್ತು ಇವ್ರ ದೊಡ್ಡಪ್ಪ ಅವ್ರು ಜಯರಾಮ್ ಅವರಾಗಿರ್ಬೋದು. ಇವತ್ತು ಮನುಷ್ಯ ಬರೀ ರಾಜಕೀಯನೇ ಅಲ್ಲ ಅವ್ರಿಗೆ ಮುಖ್ಯ, ಅವ್ರ ಫ್ಯಾಮಿಲಿನಲ್ಲಿ ಒಂದು ಮನುಷ್ಯನಿಗೆ ಆಧ್ಯಾತ್ಮಿಕನೂ ಮುಖ್ಯ ಆಗಿದೆ. ಆಧ್ಯಾತ್ಮಿಕ ಚಿಂತನೆ ಅವರು ದೊಡ್ಡಪ್ಪ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಒಂದು ಆದರ್ಶ ವ್ಯಕ್ತಿಗಳಾಗಬೇಕಂದ್ರೆ ಇಂಥವ್ರು ಸಂಘ ಮಾಡಿದಾಗ ಮಾತ್ರ ಇವ್ರ ಜೊತೆಗೆ ನಾವು ಆದರ್ಶ ವ್ಯಕ್ತಿಗಳಾಗ್ತೀರ ಅಂತ ಕೇಳ್ಬಿಟ್ಟು ನಮ್ಮ ಹತ್ರ ಎಲ್ಲ ಕಳ್ಕೊಳ್ಳಿದೆ. ಯಾರೆಷ್ಟೇ ಇದು ಮಾಡಲಿ, ಯಾರೆಷ್ಟೇ ಇದು ಮಾಡಲಿ, ನೀವೇ ರಕ್ಷಾರಾಮಯ್ಯ ಅಂದ್ಕೊಂಡು ಪ್ರತಿಯೊಬ್ಬರು ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿ, ಪ್ರತಿಯೊಬ್ಬರು ಮನೆಗೆ ಹೋಗಿ ವೋಟ್ ಕೇಳಬೇಕು. ನಮ್ಮ ಮೊನ್ನೆ ಏನು ಲೀಡ್ ತಗೊಂಬಂದಿದ್ದೀರಿ, ಏನು ಲೀಡ್ ತಗೊಂಬಂದಿದ್ರಿ, ಅತಿ ಇನ್ನೂ ಹೆಚ್ಚಿನ ಲೀಡ್ ತಗೊಂಬರ್ಬೇಕು. ಇವ್ರದ್ದು ಕ್ರಮ ಸಂಖ್ಯೆ ಎಷ್ಟಪ್ಪ? ಕ್ರಮ ಸಂಖ್ಯೆ ಎಷ್ಟು? ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಎಲ್ಲರೂ ವೋಟ್ ಹಾಕಿ ಎಲ್ಲ ಮಾಡಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 10ರಲ್ಲಿ ಇಷ್ಟು ಡಿಸ್ಟ್ರಿಕ್ಟ್ 10 ವರ್ಷ ಇದ್ರೆ ಏನ್ ಮಾಡಿದಾರೆ ಕೇಳಿ. ದಯವಿಟ್ಟು ಹೇಳ್ತೀವಿ, ಮಾಡಿದೀವಿ.